ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸ್ತೇನೆ. ನೀವೆಲ್ಲರೂ ಬಹಳ ವಿಶೇಷವಾದವರು, ಕರ್ತನು ನಿಮ್ಮನ್ನ ಪ್ರೀತಿಸ್ತಾರೆ ಎಂಬುದಾಗಿ ಹೇಳುತ್ತಾ ಈ ದಿನದ ಸತ್ಯವೇದ ಭಾಗವನ್ನ ನಾವು ಧ್ಯಾನ ಮಾಡೋಣ. ಈ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಪ್ರಲಾಪಗಳು 3ನೇ ಅಧ್ಯಾಯ 25 ಮತ್ತು 26ನೇ ವಚನ. ಓದಿಕೊಳ್ಳೋಣವಾ? ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೆ ಮಹೋಪಕಾರಿಯಾಗಿದ್ದಾನೆ. The Lord is good to everyone who trusts in him. ಅನೇಕ ಸಾರಿ ನಮ್ಮ ಜೀವಿತಗಳು ನುಚ್ಚುನೂರು ಆಗುವಾಗ, ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ನಾವೆಲ್ಲರೂ ಮಾಡಬಹುದಾದಂತ ಒಂದು ಆಶ್ಚರ್ಯವಾದಂತ ಒಂದು ಕಾರ್ಯ ಏನೆಂಬುದಾಗಿ ನಾವು ನೋಡುವಾಗ, ನಮ್ಮನ್ನ ಸರ್ಪ್ರೈಸ್ ಮಾಡುವಂತ ಒಂದು ಕಾರ್ಯ ಏನೆಂಬುದಾಗಿ ನಾವು ನೋಡುವಾಗ, ಕರ್ತನ ಮುಂದೆ ಒಬ್ಬಂಟಿಗರಾಗಿ ನಿಂತು ಆತನ ಪಾದದಲ್ಲಿ ಕಾದಿರುವುದೇ. ನೋಡ್ರಿ, 28ನೇ ವಚನ, ಇದೇ ವಚನದ ಭಾಗದಲ್ಲಿ ನಾವು ನೋಡುವಾಗ, ನನ್ನ ಮೇಲೆ ಇದನ್ನು ಹೇರಿದವನು ಯೆಹೋವನೇ ಎಂದು ಅವನು ಏಕಾಕಿಯಾಗಿ ಕೂತು ಬಾಯಿ ಬಿಡದಿರಲಿ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಅನೇಕ ಕಾರ್ಯಗಳು ನಮ್ಮ ಜೀವಿತದ ಮೇಲೆ ನೊಗಗಳು ಹೇರಿ ಬಂದಾಗ ಏಕಾಏಕಿಯಾಗಿ ಕೂತು ಬಾಯಿಯನ್ನ ನಾವು ಮಾತನಾಡದಂತೆ ನಿಶಬ್ದವಾಗಿದ್ದು ಕರ್ತನ ಸಮ್ಮುಖದಲ್ಲಿ ಕೂತ್ಕೊಳ್ಳುವಾಗ ಕರ್ತನು ನಮಗೆ ನಿರೀಕ್ಷೆಯನ್ನ ಕೊಡ್ಲಿಕ್ಕೆ ಶಕ್ತನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಏಕಾಏಕಿಯಾಗಿ ಇರೋದು ಅಂದ್ರೆ ಏನ್ ಅರ್ಥ ಎಂಬುದಾಗಿ ನಾವು ನೋಡುವಾಗ, ಪ್ರಾರ್ಥನೆಯಲ್ಲಿ ನಾವು ಎದೆ ಬೊಗ್ಗಿದವರಾಗಿ ಯಾವ ಪ್ರಶ್ನೆಯನ್ನು ಕೇಳದಂತೆ ಕರ್ತನ ನಿರೀಕ್ಷೆಗಾಗಿ ಕಾದುಕೊಂಡಿರುವುದು. ನಮಗೆ ಉಂಟಾಗುವಂತ ಅನೇಕ ಗಲಿಬಿಲಿಗಳು, ಪರಿಸ್ಥಿತಿಗಳು, ಕಷ್ಟಗಳನ್ನ ಬಿಟ್ಟು ಓಡಿ ಹೋಗದಂತೆ ಅದನ್ನ ಪೂರ್ಣ ಜಯಶಾಲಿಗಳಾಗಿ ನಾವು ಯಾವ ರೀತಿ ಎದುರಿಸಬಹುದು ಎಂಬುದಾಗಿ ನಾವು ಕರ್ತನ ಸಮ್ಮುಖದಲ್ಲಿ ನಿಂತುಕೊಂಡು ಕರ್ತನ ಒಂದು ನಿರೀಕ್ಷೆಯನ್ನ ಪಡೆದುಕೊಳ್ಳುವುದೇ ಕರ್ತನ ಸಮ್ಮುಖದಲ್ಲಿ ಏಕಾಏಕಿಯಾಗಿ ಕಾದುಕೊಂಡಿರುವುದು ಎಂಬುದರ ಅರ್ಥ. ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಯಾವ ರೀತಿ ನಿಶಬ್ದವಾಗಿರೋದು, ಯಾವ ರೀತಿ ಮೌನವಾಗಿದ್ದು ಕರ್ತನ ಸಮ್ಮುಖದಲ್ಲಿ ಸೈಲೆನ್ಸ್ ಅಲ್ಲಿ ಎಂಟರ್ ಆಗ್ಬೇಕೆಂಬುದಾಗಿ ನಮಗೆ ಅನೇಕ ಸಾರಿ ಗೊತ್ತಾಗ್ದಿಲ್ಲ. ನಮ್ಮೆಲ್ರಿಗೂ ಅನೇಕ ಸಾರಿ ನಾವು ಯಾಕೆ ಆಂಕ್ಷಿಯಸ್ ಆಗಿರ್ತೇವೆ, ಯಾಕೆ ಭಯ ಉಳ್ಳವರಾಗಿರ್ತೇವೆ ಎಂಬುದಾಗಿ ನಾವು ನೋಡುವಾಗ ಕರ್ತನ ಸಮ್ಮುಖಕ್ಕೆ ಹೋಗಿ ನಾವು ನಿಶಬ್ದವಾಗಿ ಕುಳಿತು ಅವರಿಂದ ನಾವ್ ಏನ್ ಕೇಳಿಸ್ಕೊಳ್ಬೇಕೋ ಅದನ್ನ ನಾವು ತೀರ್ಮಾನಿಸೋದಿಲ್ಲ. ನಾವೇ ಮಾತಾಡ್ತಾ ಇರ್ತೀವಿ. ಕರ್ತನ ಸಮ್ಮುಖದಲ್ಲಿ ಕೂತು ನಾವು ಬಾಯಿ ತೆಗೆಯದಂತೆ ಆತನಿಂದ ಒಂದು ಮಾತನ್ನ ನಾವು ಪಡೆದುಕೊಳ್ಳಿಕ್ಕೆ, ಮೌನವಾಗಿ ಇರೋದನ್ನ ಕಲ್ತ್ಕೊಳ್ಳಿಕ್ಕೆ ಅನೇಕ ಸಂದರ್ಭಗಳಲ್ಲಿ ನಮಗಾಗೋದಿಲ್ಲ. ಹೀಗಾಗಿನೇ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವೇ ನಮ್ಮ ಪರಿಸ್ಥಿತಿಗಳನ್ನ ಎದುರಿಸ್ಲಿಕ್ಕೆ ಹೋಗ್ಬೇಕಾದ್ರೆ ಇನ್ನೂ ಗಲಿಬಿಲಿಗೆ, ಇನ್ನೂ ಅನೇಕ ಕಷ್ಟಗಳಿಗೆ ನಾವು ಗುರಿಯಾಗೋದನ್ನ ನಾವು ನೋಡ್ತೇವೆ. ನಮ್ಮ ಪರಿಸ್ಥಿತಿಗಳನ್ನ ನಿಭಾಯಿಸ್ಲಿಕ್ಕೆ ನಾವೇ ಕಂಟ್ರೋಲ್ ತೆಗೆದುಕೊಂಡ್ಬಿಡ್ತೇವೆ. ದೇವರ ಹಸ್ತಕ್ಕೆ ನಾವು ಒಪ್ಪಿಸಿಕೊಡೋದಿಲ್ಲ. ಆದ್ರಿಂದ ಅನೇಕ ಸಮಯಗಳಲ್ಲಿ ಇನ್ನೂ ಗಲಿಬಿಲಿ, ಇನ್ನೂ ಕಷ್ಟದಲ್ಲಿ ನಾವು ಹಾದೋಗ್ಬೇಕಾದಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರೋದುಂಟು. ಹಾಗಾದ್ರೆ ಈ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ದೇವರ ಸಮ್ಮುಖದಲ್ಲಿ ಶಾಂತವಾಗಿ ಕಾದುಕೊಂಡಿರೋದು ಒಳ್ಳೇದು ಎಂಬುದಾಗಿ ಯೆರೆಮೀಯನು ಬರಿಬೇಕಾದ್ರೆ ಏನ್ ಹೇಳ್ತಾ ಇದ್ದಾರೆ, ವಾಟ್ ಇಟ್ ಮೀನ್ಸ್ ಟು ವೇಟ್ ಆನ್ ಗಾಡ್. ದೇವರ ಸಮ್ಮುಖದಲ್ಲಿ ಶಾಂತವಾಗಿ ಕಾದುಕೊಂಡಿರುವುದಂದ್ರೆ ಏನು ಎಂಬುದಾಗಿ ನಾವು ನೋಡುವಾಗ, ಜಸ್ಟ್ ಸಿಟ್ ಡೌನ್, ಸುಮ್ಮನೆ ಕುಳಿತುಕೊಳ್ರಿ. ನಮ್ಮ ಬಾಯಿಯನ್ನ ನಾವು ಮುಚ್ಚಿ ಕರ್ತನಿಂದ ಆತನ ಶಬ್ದವನ್ನ ನಾವು ಕೇಳುವವರಾಗಿರ್ಬೇಕು.
ನಮ್ಮ ಬೈಬಲನ್ನ ನಾವು ತೆರೆದು ಓದ್ಬೋದು, ಪ್ರಾರ್ಥನೆ ಮಾಡ್ಬೋದು. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಶಬ್ದವಾಗಿದ್ದು ಕರ್ತನು ನಮ್ಮೊಟ್ಟಿಗೆ ಏನ್ ಮಾತನಾಡಲು ಅಪೇಕ್ಷಿಸ್ತಾರೋ ಅದನ್ನ ಆ ಒಂದು ಸ್ವರವನ್ನ ಕೇಳಿಸ್ಕೊಳ್ಳಿಕ್ಕೆ ನಾವು ಕಾಯೋದು ಬಹಳ ಪ್ರಾಮುಖ್ಯವಾದ ಒಂದು ಕಾರ್ಯವಾಗಿದೆ. ನೋಡ್ರಿ, ಯಾವಾಗ ಆಂಗ್ಸೈಟಿ ಬರುತ್ತಂದ್ರೆ ನಮ್ಗೆ ದೇವರ ಒಂದು ಸ್ವರ, ಯಾವಾಗ ಭಯ ಬರುತ್ತೆ ದೇವರ ಒಂದು ಸ್ವರವನ್ನ ನಾವು ಕೇಳದೆ ನಾವು ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿ ಯೋಚನೆ ಮಾಡ್ತೇವೋ ಆ ರೀತಿ ನಡೆಸ್ಕೊಂಡು ಹೋಗ್ಬೇಕೆಂಬುದಾಗಿ ನಾವು ನೆನೆಸುವಾಗ ನಮ್ಗೆ ಭಯ ಬರುತ್ತೆ. ಅದನ್ನೇ ಎರೇಮಿಯನು ಇಲ್ಲಿ ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ದೇವರು ನಮ್ಮ ಒಬ್ಬೊಬ್ಬರ ಹತ್ರ ಮಾತನಾಡಲು ಇಷ್ಟಪಡ್ತಾರೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮ ಜೀವಿತಕ್ಕೆ ನಿರೀಕ್ಷೆಯನ್ನ ಕೊಡ್ಲಿಕ್ಕೆ ಅವ್ರು ಕಾಯ್ತಾ ಇದ್ದಾರೆ ಎಂಬುದಾಗಿ ಈ ವಚನ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯ ದೇವರ ಮಕ್ಕಳೇ. ಆದ್ರೆ ಅನೇಕ ಸಾರಿ ನಾವು ತುಂಬಾ ಬ್ಯುಸಿಯಾಗಿ ಬಿಡ್ತೇವೆ. ದೇವರಿಗೆ ಕೊಡ್ಬೇಕಾದಂತ ಸಮಯವನ್ನ ಕೊಡದೆ, ದೇವರ ಸ್ವರವನ್ನ ಕೇಳಿಸ್ಕೊಳ್ಳದೆ ನಾವೇ ನಮ್ಮ ಜೀವಿತಗಳನ್ನ, ನಾವೇ ನಮ್ಮ ಕಷ್ಟಗಳನ್ನ ಹೇಗಾದ್ರೂ ಸರಿಪಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡುವವರಾಗಿದ್ದೇವೆ. ಹೀಗಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರ ಸ್ವರವನ್ನ ಕೇಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ದೇವರ ಸ್ವರವನ್ನ ನಾವು ಕೇಳಿಸ್ಕೊಳ್ಬೇಕಾದ್ರೆ, ದೇವರು ನಮಗಾಗಿ ಇಟ್ಟಂತ ನಿರೀಕ್ಷೆಯನ್ನ ನಾವು ಹೊಂದಿಕೊಳ್ಬೇಕಾದ್ರೆ ನಾವು ಇವತ್ತೊಂದು ತೀರ್ಮಾನ ಮಾಡುವವರಾಗಿರ್ಬೇಕು. ಗೆಟ್ ಅಲೋನ್ ವಿತ್ ಗಾಡ್. ದೇವರೊಂದಿಗೆ ಏಕಾಏಕಿಯಾಗಿ ನಿಲ್ಲು ಮಗನೇ, ದೇವರೊಂದಿಗೆ ಏಕಾಏಕಿಯಾಗಿ ನಿಲ್ಲು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾವಾಗ ನಾವು ಕರ್ತನ ಸಮ್ಮುಖವನ್ನ ಸೈಲೆಂಟ್ ಆಗಿ ಶಾಂತವಾಗಿ ಪ್ರವೇಶಿಸ್ತೀವೋ ಆಗ ದೇವರ ಸ್ವರವನ್ನ ನಾವು ಕೇಳಿಸಿಕೊಳ್ಳುವವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಮತ್ತಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಪ್ರತ್ಯೇಕವಾಗಿ ನಾವು ಒಂದು ಕೊಠಡಿಯೊಳಗೆ ಹೋಗಿ ದೇವರೊಂದಿಗೆ ನಾವು ಸಂಭಾಷಿಸ್ಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ. ದೇವರು ನಮ್ಮೊಂದಿಗೆ ಏಕಾಏಕಿಯಾಗಿ ಪ್ರತ್ಯೇಕವಾಗಿ ನಿಮ್ಮೊಂದಿಗೆ ಸಮಯವನ್ನ ಕಳೆಯಲು ಅವರು ಆಸೆ ಪಡ್ತಾ ಇದ್ದಾರೆ. ಆದ್ರಿಂದ ಹೋಗ್ರಿ, ದೇವರೊಂದಿಗೆ ಯಥಾರ್ಥ ಮನಸ್ಸಿನಿಂದ ನೀವು ಹೋಗಿ ನೀವು ದೇವರೊಂದಿಗೆ ಸಮಯವನ್ನ ಕಲಿಯಲು ನೀವು ತೀರ್ಮಾನ ಮಾಡುವಾಗ ದೇವರು ನಿಮ್ಮ ಜೀವಿತಕ್ಕೆ, ನಿಮ್ಮ ಪರಿಸ್ಥಿತಿಗೆ ಅವರು ಮಾತನಾಡಲು ಶಕ್ತರಾಗಿದ್ದಾರೆ. ಯಾವಾಗ ನಾವು ದೇವರೊಂದಿಗೆ ಪ್ರತ್ಯೇಕವಾಗಿ ಏಕಾಏಕಿಯಾಗಿ ಹೋಗ್ತೀವೋ ಅದು ನಮ್ಮ ಫೋಕಸ್ ಅನ್ನ, ನಮ್ಮ ಒಂದು ಗುರಿಯನ್ನ ನಮ್ಮ ಮೇಲಿಂದ ತೆಗೆದು ದೇವರ ಮೇಲೆಯೇ ನಾವು ಫೋಕಸ್ ಮಾಡುವಂತೆ, ಆತನ ಕೃಪೆಯ ಮೇಲೆಯೇ ನಾವು ಫೋಕಸ್ ಮಾಡುವಂತೆ ನಮಗೆ ಸಹಾಯ ಮಾಡುವಂತದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ನೀವು ಯಥಾರ್ಥವಾಗಿ ದೇವರ ಸಮ್ಮುಖಕ್ಕೆ ಹೋಗ್ರಿ. ನಿಮ್ಮ ಒಂದು ಗಮನ, ನಿಮ್ಮ ಒಂದು ಗುರಿ ನಿಮ್ಮ ಪರಿಸ್ಥಿತಿಗಳಿಂದ, ನಿಮ್ಮ ಒಂದು ಪ್ರಾಬ್ಲಮ್ಸ್ ಇಂದ ಅದು ಶಿಫ್ಟ್ ಆಗಿ ರಕ್ಷಕನಾದ ಯೇಸುವಿನ ಮೇಲೆ ನಿಮ್ಮ ಗುರಿಯನ್ನ ಇಡುವುದರ ಮೂಲಕ ನಿಮ್ಮ ಜೀವಿತಗಳ ಪರಿಸ್ಥಿತಿ ಬದಲಾಗದನ್ನ ನೀವು ಕಾಣ್ತೀರಾ. ಯಾವಾಗ ನೀವು ಏಕಾಏಕಿಯಾಗಿ ದೇವರ ಸಮ್ಮುಖಕ್ಕೆ ಹೋಗುವಾಗ ನಿಮ್ಮ ಗುರಿ, ನಿಮ್ಮ ಗಮನ ನಿಮ್ಮ ಪ್ರಾಬ್ಲಮ್ಸ್ ಮೇಲೆ ಇರೋದಿಲ್ಲ, ಆದ್ರೆ ನಿಮ್ಮ ಗುರಿ ಎಲ್ಲ ಕೃಪೆಯನ್ನ ಒದಗಿಸಿ ಕೊಡುವಂತ ರಕ್ಷಣಾ ಕಾರ್ಯವನ್ನ, ಮಹೋಪಕಾರಿಯಾದಂತ ಆ ಯೇಸುವಿನ ಮೇಲೆ ನಿಮ್ಮ ಗುರಿ ಹೋಗುವಂತದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಸನ್ನಿವೇಶಗಳನ್ನ ನೀವು ನಿಭಾಯಿಸೋದಕ್ಕಿಂತ ನೀವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ಅವರು ಅದನ್ನ ಅದರಿಂದ ನಿಮ್ಮನ್ನ ತಪ್ಪಿಸ್ಲಿಕ್ಕೆ, ನಿಮ್ಮನ್ನ ರಕ್ಷಿಸ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವು ಯಾವ ಕಷ್ಟವನ್ನ ಎದುರಿಸ್ತಾ ಇದ್ದೀರಾ, ಯಾವ ಅನಾರೋಗ್ಯ ಎದುರಿಸ್ತಾ ಇದ್ದೀರಾ, ಯಾವ ಒಂದು ಆಬ್ಸ್ಟೆಕಲ್, ಯಾವ ಒಂದು ತಡೆ ನಿಮ್ಮ ಮುಂದಾಗಿದೆ, ಹೋಗ್ರಿ ಕರ್ತನ ಸಮ್ಮುಖದಲ್ಲಿ ನೀವು ಪ್ರಾರ್ಥಿಸುವಾಗ, ನೀವು ನಿಶಬ್ದವಾಗಿ ಆತನ ಸ್ವರವನ್ನ ಕೇಳಿಸ್ಕೊಳ್ಳುವಾಗ ಆತನ ಸಮಯದಲ್ಲಿ ಅಂದವಾಗಿಯೂ ವಿಶೇಷವಾಗಿಯೂ ಆ ಕಷ್ಟಗಳನ್ನ ನೀಗಿಸ್ಲಿಕ್ಕೆ ಶಕ್ತನಾಗಿದ್ದಾರೆ. ನೀವು ನೆಕ್ಸ್ಟ್ ಏನ್ ಮಾಡ್ಬೇಕೆಂಬುದಾಗಿ, ನಿಮ್ಮ ನೆಕ್ಸ್ಟ್ ಮೂವ್ ಏನಾಗಿರ್ಬೇಕೆಂಬುದಾಗಿ ಅವ್ರು ನಿಮ್ಗೆ ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಹೋಗ್ರಿ ಕರ್ತನ ಸಮ್ಮುಖದಲ್ಲಿ ಮೌನವಾಗಿದ್ದು ನೀವು ಆತನ ಸ್ವರವನ್ನ ಕೇಳಿಸ್ಕೊಳ್ರಿ. ಆಗ ಆತನ ಒಂದು ರಕ್ಷಣಾ ಕಾರ್ಯ, ಆತನ ನಿರೀಕ್ಷೆ ನಿಮ್ಮ ಜೀವಿತಗಳನ್ನ ಅದು ನಡೆಸುವಂತದ್ದಾಗಿದೆ. ಈ ವಚನದಲ್ಲಿ ನಾವು ನೋಡುವಾಗ ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಉಪಕಾರ ಅಲ್ಲ, ಮಹೋಪಕಾರ ಮಾಡ್ತಾರೆ. ಆತನು ತನ್ನ ರಕ್ಷಣಾ ಕಾರ್ಯವನ್ನು ಎದುರು ನೋಡುವಂತ ನಿಮಗೆ, ನೀವು ಶಾಂತವಾಗಿ ಕಾದುಕೊಂಡಿರುವಾಗ ಒಂದು ವಿಶೇಷವಾದ ರಕ್ಷಣಾ ಕಾರ್ಯ ನಿಮ್ಮ ಜೀವಿತವನ್ನ ಅದು ನಡೆಸುವಂತದ್ದಾಗಿದೆ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ಲಾ? ಪ್ರೀತಿಯುಳ್ಳ ಯೇಸುವೆ,
ಈ ದಿನದಲ್ಲಿ ಸ್ವಾಮಿ, ಈ ದೇವ ಸಂದೇಶವನ್ನ ಕೇಳಿಸ್ಕೊಳ್ತಾ ಇರುವಂತ ಈ ದೇವ ಮಕ್ಕಳು ಸ್ವಾಮಿ ದೇವರೇ, ಅವರು ನಿಮ್ಮನ್ನ ನಿರೀಕ್ಷಿಸುವಾಗ, ಶಾಂತವಾಗಿ ನಿಮ್ಮ ಸಮ್ಮುಖದಲ್ಲಿ ಕಾದುಕೊಂಡಿರುವಾಗ ನಿಮ್ಮ ಸ್ವರವನ್ನ ಅವರ ಜೀವಿತಕ್ಕೆ ನೀವು ಇಟ್ಟಿರುವಂತ ಕರ್ತನೆ, ಆ ಉದ್ದೇಶಗಳನ್ನ ಕರ್ತನೆ ಸ್ವಾಮಿ, ಆ ನಿರೀಕ್ಷೆಯನ್ನ ಹೊಂದಿಕೊಳ್ಳುವವರಾಗಿರುವಂತೆ, ನಿಮ್ಮ ಕೃಪೆಯನ್ನು ಹೊಂದಿಕೊಳ್ಳುವವರಾಗಿರುವಂತೆ ಸ್ವಾಮಿ ನೀವು ಸಹಾಯ ಮಾಡಿ ನಡೆಸಿರಿ. ಅವರ ಫೋಕಸ್ ಎಲ್ಲ ಅವ್ರು ನಿಮ್ಮ ಮೇಲೆ ಕರ್ತನೆ ಇಡುವಾಗ ಕರ್ತನೆ ಸ್ವಾಮಿ, ಅವರ ಜೀವಿತದ ಪ್ರಾಬ್ಲಮ್ಸ್ ಅನ್ನ ಸ್ವಾಮಿ ನೀವು ಕರ್ತನೆ ನೀಗಿಸ್ಲಿಕ್ಕೆ ಶಕ್ತನಾಗಿದ್ದೀರಾ ಎಂಬುದಾಗಿ ಅವರು ಅನುಭವಿಸುವಂತೆ ಸಹಾಯ ಮಾಡ್ರಿ. ನೀವು ಆ ರೀತಿ ನಡೆಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರ ಕುಟುಂಬದಲ್ಲಿ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈ
ಎನ್ ಪಾಪ ತೋಳೆದ ಈರುಳ ದಿನಕ್ಕೆ